ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಟೆರಾಬೈಟ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಿವು ಜವಳಗಿ. ಆದ್ಮೇಲೆ ವಿದ್ಯಾರ್ಥಿಗಳೇ, ಇವತ್ತಿಂದ ನಾವು ಸೆಕೆಂಡ್ PUC ಕಂಪ್ಯೂಟರ್ ಸೈನ್ಸ್ ಸಿಲೆಬಸಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಡೇ ಇಂಟ್ರೊಡಕ್ಷನ್ ಕ್ಲಾಸಸ್ ಅಲ್ಲಿ ಯಾವ ಚಾಪ್ಟರ್ ಇದೆ ಅಂತ ನೋಡೋಣ ಬನ್ನಿ. ಆಮೇಲೆ ಚಾಪ್ಟರ್ ವೈಸ್ ಎಷ್ಟೆಷ್ಟಿದೆ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆಗಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ. ಇವಾಗ ಯಾವ ಚಾಪ್ಟರ್ ಇದೆ ಅಂತ ನೋಡೋಣ. ಸೊ ಸೆಕೆಂಡ್ PUC ಅಲ್ಲಿ ಟೋಟಲ್ ಇರುವಂತ ಚಾಪ್ಟರ್ ಎಷ್ಟಪ್ಪ ಅಂದ್ರೆ 13 ಚಾಪ್ಟರ್ಸ್. ಈ 13 ಚಾಪ್ಟರ್ ಅಲ್ಲಿ ನಿಮ್ ಎಕ್ಸಾಮ್ ಬರುವಂತ ಚಾಪ್ಟರ್ ಎಷ್ಟಪ್ಪ ಅಂದ್ರೆ 12 ಚಾಪ್ಟರ್ಸ್ ಮಾತ್ರ. ಓಕೆ, ಸೊ ಫಸ್ಟ್ ಒನ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್. ಫಸ್ಟ್ ಚಾಪ್ಟರ್ ಯಾವ್ದಪ್ಪ ಅಂದ್ರೆ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್. ದ ವೇಟೇಜ್ ಆಫ್ ದಿಸ್ ಚಾಪ್ಟರ್ ಇಸ್ 5 marks. ಈ ಚಾಪ್ಟರ್ ಅಲ್ಲಿ ನಾವು ಏನೇನ್ ಡಿಸ್ಕಷನ್ ಮಾಡ್ತಿದ್ವಿ ಅಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಎರರ್ಸ್ ಅನ್ನ ಯಾವ ತರ ಹ್ಯಾಂಡಲ್ ಮಾಡ್ಬೇಕಂತ ಈ ಚಾಪ್ಟರ್ ಅಲ್ಲಿ ಡಿಸ್ಕಷನ್ ಮಾಡ್ತಿದ್ವಿ. ಓಕೆ, ಸೊ ಸೆಕೆಂಡ್ ಒನ್ ಫೈಲ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್. ದ ವೇಟೇಜ್ ಆಫ್ ದಿಸ್ ಚಾಪ್ಟರ್ ಇಸ್ 5 marks. ಈ ಚಾಪ್ಟರ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫೈಲ್ಸ್ ಬರ್ತದೆ. ಬೈನರಿ ಫೈಲ್, ರೀಡ್ ಫೈಲ್, ರೈಟ್ ಫೈಲ್, ಆ ಟಾಪಿಕ್ ಬಗ್ಗೆ ಈ ಚಾಪ್ಟರ್ ಅಲ್ಲಿ ಡಿಸ್ಕಷನ್ ಮಾಡ್ತಾ ಇದೀವಿ. ದ ವೇಟೇಜ್ ಆಫ್ ದಿಸ್ ಚಾಪ್ಟರ್ ಇಸ್ 5 marks. ದೆನ್ ಥರ್ಡ್ ಒನ್ ಸ್ಟ್ಯಾಕ್. ದ ವೇಟೇಜ್ ಆಫ್ ದಿಸ್ ಚಾಪ್ಟರ್ ಇಸ್ 8 marks. ಈ ಚಾಪ್ಟರ್ ಅಲ್ಲಿ ಏನೇನು ಡಿಸ್ಕಷನ್ ಮಾಡಿದ್ವಿ? ಡೆಫಿನಿಷನ್ಸ್ ಆಫ್ ಸ್ಟ್ಯಾಕ್, ಆಪರೇಷನ್ಸ್ ಆನ್ ಸ್ಟ್ಯಾಕ್, ಅಪ್ಲಿಕೇಶನ್ಸ್ ಆನ್ ಸ್ಟ್ಯಾಕ್, ಇಂಪ್ಲಿಮೆಂಟೇಷನ್ ಆಫ್ ಸ್ಟ್ಯಾಕ್, ದೆನ್ ಅರ್ಥಮೆಟಿಕಲ್ ಎಕ್ಸ್ಪ್ರೆಷನ್ ನ ಈ ಚಾಪ್ಟರ್ ಅಲ್ಲಿ ಡಿಸ್ಕಷನ್ ಮಾಡ್ತಾ ಇದೀವಿ. ದೆನ್ ಫೋರ್ತ್ ಒನ್ ಕ್ಯೂ. The weightage of this chapter is 8 marks. Then in this chapter we are going to discuss about definitions of queue, then operations on queue, applications on queue, implementations on queue, then deck, operations on deck, implementations on deck, applications on deck. ಈ chapter ಅಲ್ಲಿ discussions ಮಾಡ್ತಾ ಇದೀವಿ. Then fifth chapter sorting. Sorting means the weightage of this chapter is 10 marks. In this chapter we are going to discuss about different types of sorting techniques. Okay, so there are three types of sorting techniques. First one bubble sort, selection sort, insertion sort. ಈ ಸಾರ್ಟಿಂಗ್ ಮೆಥಡ್ ಅಲ್ಗಾರಿದಮ್ಸ್ ಮತ್ತು ಕಂಪ್ಯಾರಿಸನ್ಸ್ ಅಂದ್ರೆ ವ್ಯಾಲ್ಯೂಸ್ ಅನ್ನ ಯಾವ ತರ ಸ್ವಾಪ್ ಮಾಡ್ತೀವಿ ಅಂತ ಈ ಚಾಪ್ಟರ್ ಅಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ವಿ. ಯಾವ ತರ ಲಿಸ್ಟ್ ಅನ್ನ ಸಾರ್ಟ್ ಮಾಡ್ಬೇಕಂತ ಈ ಚಾಪ್ಟರ್ ಅಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ವಿ. ದೆನ್ ಸರ್ಚಿಂಗ್. ದ ವೇಟೇಜ್ ಆಫ್ ದಿಸ್ ಚಾಪ್ಟರ್ ಇಸ್ 10 marks. ಈ ಚಾಪ್ಟರ್ ಅಲ್ಲಿ ಎರಡು ಟೈಪ್ ಸರ್ಚಿಂಗ್ ಅನ್ನ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಒಂದು ಬೈನರಿ ಸರ್ಚ್, ಇನ್ನೊಂದು ಲೀನಿಯರ್ ಸರ್ಚ್. ಎರಡು ಟೈಪ್ ಸರ್ಚಿಂಗ್ ಮೆಥಡ್ ಅನ್ನ ಈ ಚಾಪ್ಟರ್ ಅಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ವಿ. ದೆನ್ ಅಂಡರ್ಸ್ಟ್ಯಾಂಡಿಂಗ್ ಡೇಟಾ. ನೆಕ್ಸ್ಟ್ 7th ಚಾಪ್ಟರ್ ಅಂಡರ್ಸ್ಟ್ಯಾಂಡಿಂಗ್ ಡೇಟಾ. ಈ ಚಾಪ್ಟರ್ ಅಲ್ಲಿ ನಾವು ಡಿಫರೆಂಟ್ ಟೈಪ್ಸ್ ಆಫ್ ಡೇಟಾ ಸ್ಟ್ರಕ್ಚರ್ ಅನ್ನ, ಸ್ಟ್ರಕ್ಚರ್ಡ್ ಡೇಟಾ, ಅನ್ಸ್ಟ್ರಕ್ಚರ್ಡ್ ಡೇಟಾ, ಸೆಮಿ ಸ್ಟ್ರಕ್ಚರ್ಡ್ ಡೇಟಾ, ಈ ಟಾಪಿಕ್ ಅನ್ನ ಈ ಚಾಪ್ಟರ್ ಅಲ್ಲಿ ಡಿಸ್ಕಷನ್ ಮಾಡ್ತಾ ಇದೀವಿ. ಇದಾದ ನಂತರ ನೆಕ್ಸ್ಟ್ ಬರೋದು ಡೇಟಾ ಕ್ಯಾಪ್ಚರಿಂಗ್, ಡೇಟಾ ಸ್ಟೋರೇಜ್, ಡೇಟಾ ರಿಟ್ರೀವಲ್. ಈ ಟಾಪಿಕ್ ಅನ್ನ ನಾವು ಈ ಚಾಪ್ಟರ್ ಅಲ್ಲಿ ಡಿಸ್ಕಷನ್ ಮಾಡಿದ್ವಿ. ಇದಾದ್ಮೇಲೆ ನೆಕ್ಸ್ಟ್ ಬರೋದು ಈ ಚಾಪ್ಟರ್ ಅಲ್ಲಿ ಏನಪ್ಪಾ ಅಂದ್ರೆ ಒಂದು ಪ್ರಾಬ್ಲಮ್ ಬರ್ತದೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ಒಂದು ಪ್ರಾಬ್ಲಮ್ ಬರ್ತದೆ. ಆ ಪ್ರಾಬ್ಲಮ್ ನ ನಾವು ಈ ಚಾಪ್ಟರ್ ಅಲ್ಲಿ ಡಿಸ್ಕಷನ್ ಮಾಡ್ತಾ ಇದೀವಿ. ಓಕೆ, ಸೊ ನೆಕ್ಸ್ಟ್ ಒನ್ ಡೇಟಾ ಬೇಸ್ ಕಾನ್ಸೆಪ್ಟ್. ಸೊ ಡೇಟಾ ಬೇಸ್ ಕಾನ್ಸೆಪ್ಟ್ ಅಂದ್ರೆ ದ ವೇಟೇಜ್ ಆಫ್ ದಿಸ್ ಚಾಪ್ಟರ್ ಇಸ್ 12 marks. ಅಂದ್ರೆ ನಾವು ಡೇಟಾನ ಯಾವ ತರ ಕಂಪ್ಯೂಟರ್ ಅಲ್ಲಿ ಸ್ಟೋರ್ ಮಾಡ್ತೀವಿ, ಡೇಟಾ ಸ್ಟೋರ್ ಆಗ್ಬೇಕಾದ್ರೆ ಅದಕ್ಕೆ ಏನೇನು ಬೇಕು. ಓಕೆ, ಅಪ್ಲಿಕೇಶನ್ಸ್ ಆಫ್ ಡೇಟಾ ಬೇಸ್, ಮ್ಯಾನ್ಯುವಲಿ ಯಾವ ತರ ಡೇಟಾ ಸ್ಟೋರ್ ಮಾಡ್ತಾ ಇದ್ವಿ, ಡಿಜಿಟಲಿ ಯಾವ ತರ ಡೇಟಾ ಸ್ಟೋರ್ ಮಾಡ್ತಿದ್ವಿ, ಎಲ್ಲಾ ಟಾಪಿಕ್ ಅನ್ನ ನಾವು ಈ ಚಾಪ್ಟರ್ ಅಲ್ಲಿ ಡಿಸ್ಕಷನ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಒನ್ SQL ಕಮಾಂಡ್ಸ್, ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜ್ ಕಮಾಂಡ್ಸ್. ದ ವೇಟೇಜ್ ಆಫ್ ದಿಸ್ ಚಾಪ್ಟರ್ ಇಸ್ 15 marks. ಹೆವಿ ವೇಟೇಜ್ ಚಾಪ್ಟರ್ ಯಾವ್ದಪ್ಪ ಅಂದ್ರೆ SQL. ಇದರಲ್ಲಿ ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜ್ ಅಲ್ಲಿ ಯಾವ ತರ ಕ್ವೈರೀಸ್ ಅನ್ನ ನಾವು ಡಿಟೆಕ್ಟ್ ಮಾಡ್ತಾ ಇದೀವಿ, ಯಾವ ತರ ಕ್ವೈರೀಸ್ ಅನ್ನ ಡಿಟೆಕ್ಟ್ ಮಾಡ್ಬೇಕಂತ ಈ ಚಾಪ್ಟರ್ ಅಲ್ಲಿ ಡಿಸ್ಕಷನ್ ಮಾಡ್ತಿದೆ. ನೆಕ್ಸ್ಟ್ 10th ಒನ್ ಕಂಪ್ಯೂಟರ್ ನೆಟ್ವರ್ಕ್ಸ್. ದ ವೇಟೇಜ್ ಆಫ್ ದಿಸ್ ಚಾಪ್ಟರ್ ಇಸ್ 12 marks. ಅಂದ್ರೆ ನೆಟ್ವರ್ಕ್ ಅಂದ್ರೆ ಏನು, ನೆಟ್ವರ್ಕ್ ಯಾವ ತರ ಫಾರ್ಮ್ ಆಗ್ತಾ ಇದೆ, ಇಂಟರ್ನೆಟ್ ಅಂದ್ರೆ ಏನು, ಆಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ನೆಟ್ವರ್ಕ್ ಯಾವ ಬರ್ತವೆ, ನೆಟ್ವರ್ಕ್ ಟೋಪೋಲಜಿ ಯಾವ ತರ ಬರ್ತವೆ, ಎಲ್ಲಾ ಟಾಪಿಕ್ ಅನ್ನ ನಾವು ಈ ಚಾಪ್ಟರ್ ಅಲ್ಲಿ ಡಿಸ್ಕಷನ್ ಮಾಡ್ತಾ ಇದೀವಿ. ದ ವೇಟೇಜ್ ಆಫ್ ದಿಸ್ ಚಾಪ್ಟರ್ ಇಸ್ 12 marks. ಓಕೆ, ನೆಕ್ಸ್ಟ್ ಒನ್ ಡೇಟಾ ಕಮ್ಯುನಿಕೇಶನ್. ಅಂದ್ರೆ ಡೇಟಾ ಕಮ್ಯುನಿಕೇಶನ್ ಅಂದ್ರೆ ವೈರ್ಡ್ ಕಮ್ಯುನಿಕೇಶನ್ ಆರ್ ವೈರ್ಲೆಸ್ ಕಮ್ಯುನಿಕೇಶನ್. ನಾವು ಎರಡು ತರ ಡೇಟಾನ ಟ್ರಾನ್ಸ್ಫರ್ ಮಾಡ್ತೀವಿ, ಒಂದು ವೈರ್ಡ್ ಯೂಸ್ ಮಾಡ್ತೀವಿ, ಇನ್ನೊಂದು ವೈರ್ಲೆಸ್ ಅನ್ನ ಯೂಸ್ ಮಾಡ್ತೀವಿ. ಆ ಎಲ್ಲಾ ಟಾಪಿಕ್ ಅನ್ನ ನಾವು ಈ ಚಾಪ್ಟರ್ ಅಲ್ಲಿ ಡಿಸ್ಕಷನ್ ಮಾಡ್ತಾ ಇದೀವಿ. ದ ವೇಟೇಜ್ ಆಫ್ ದಿಸ್ ಚಾಪ್ಟರ್ ಇಸ್ 9 marks. ದೆನ್ ದ ಲಾಸ್ಟ್ ಚಾಪ್ಟರ್ ಇಸ್ ಸೆಕ್ಯೂರಿಟಿ ಕಾನ್ಸೆಪ್ಟ್. ಅಂದ್ರೆ ವೈರಸ್ ಅಂದ್ರೆ ಏನು, ಎಂಟಿ ವೈರಸ್ ಅಂದ್ರೆ ಏನು, ಆಮೇಲೆ ಹ್ಯಾಕರ್ ಅಂದ್ರೆ ಏನು, ಕ್ಯಾಕರ್ ಅಂದ್ರೆ ಏನು, ಎಲ್ಲಾ ಟಾಪಿಕ್ ಅನ್ನ ನಾವು ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ ಅಲ್ಲಿ ಡಿಸ್ಕಷನ್ ಮಾಡ್ತಾ ಇದೀವಿ. ದ ವೇಟೇಜ್ ಆಫ್ ದಿಸ್ ಚಾಪ್ಟರ್ ಇಸ್ 6 marks. ಓಕೆ, ಸೊ ಡೇ ಟು ಡೇ 1 by 1 ಚಾಪ್ಟರ್ ಅನ್ನ ನಾನು ಡಿಸ್ಕಷನ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ನಮ್ಮ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ಟೇ ಟ್ಯೂನ್.